ಖನಿಜ ಬೇಟೆಗೆ ಭಾರತ ಹೆಜ್ಜೆ. ಮಿನರಲ್ ಮಿಷನ್ಗೆ 16,000 ಕೋಟಿ. ಇನ್ನಾದ್ರೂ ಬದಲಾಗುತ್ತಾ ಭಾರತದ ದಾರಿ? ನಮಸ್ಕಾರ ಸ್ನೇಹಿತರೆ. ಅಂತೂ ಇಂತೂ ಕಡೆಗೂ ಭಾರತ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಇಡೀ ಜಗತ್ತನ್ನೇ ಆಳ್ತಿರೋ, ಭವಿಷ್ಯದ ಜೀವನಾಡಿ ಅಂತ ಕರೆಸ್ಕೊಳ್ತಾ ಇರೋ ಖನಿಜಗಳ ಶೋಧನೆಗೆ ಹೊಸ ಮಿಷನ್ ಶುರು ಮಾಡಿದೆ. ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಎಲ್ಲ ಅಂದ್ಕೊಂಡಂತಾದ್ರೆ ಶೀಘ್ರದಲ್ಲಿ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಈ ಅಪರೂಪದ ರೇರ್ ಅರ್ತ್ ಮಿನರಲ್ಸ್ ಮತ್ತು ಮೆಟಲ್ಸ್ ಅನ್ನ ಭಾರತ ತೆಗೆಯೋಕೆ ಶುರು ಮಾಡುತ್ತೆ. ಭಾರತ ಗಣಿಗಾರಿಕಾ ಕ್ಷೇತ್ರಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ, ಆಟೋಮೊಬೈಲ್ ರಕ್ಷಣೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಇದರಿಂದ ಕ್ರಾಂತಿಕಾರಿ ಬದಲಾವಣೆಗಳನ್ನು ನಿರೀಕ್ಷಿಸ್ತಾ ಇದೆ. ಭಾರತದ ಅಭಿವೃದ್ಧಿಯ ವೇಗವೇ ಚೇಂಜ್ ಆಗುತ್ತೆ ಅನ್ನೋ ಹೋಪ್ಸನ್ನು ಭಾರತ ಇಟ್ಕೊಂಡಿದೆ. ಹಾಗಿದ್ರೆ ಭಾರತ ಕೈಗೊಂಡಿರೋ ಈ ಹೊಸ ಮಿಷನ್ ಯಾವುದು? ಇಷ್ಟು ಮಹತ್ವ ಯಾಕೆ? ಏನಿವು ರೇರ್ ಅರ್ತ್ ಮಿನರಲ್ಸ್ ಅಥವಾ ರೇರ್ ಅರ್ತ್ ಮೆಟಲ್ಸ್? ಏನಿವು? ಈ ಒಂದೊಂದು ಮಿಷನ್ ಭಾರತ ಹೋಗ್ತಿರೋ ದಾರಿಯನ್ನು ಚೇಂಜ್ ಮಾಡುತ್ತೆ ಅಂತ ಯಾಕೆ ನಿರೀಕ್ಷಿಸಲಾಗ್ತಾ ಇದೆ? ಅಬ್ಬರಿಸಿ ಬೊಬ್ಬಿರಿತಾ ಇರೋ ಚೀನಾದ ಡ್ರ್ಯಾಗನ್ ಏಕಸ್ವಾಮ್ಯಕ್ಕೆ ಟಕ್ಕರ್ ಕೊಡುತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡಿ ಈ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಹಾಗೆ ನೋಡಿದ್ರೆ ಈ ಸ್ಪೆಷಲ್ ಖನಿಜಗಳ ಶೋಧನೆ ವಿಚಾರವನ್ನ ಸರ್ಕಾರ ಕಳೆದ ಬಜೆಟ್ನಲ್ಲೇ ಪ್ರಸ್ತಾಪ ಮಾಡಿತ್ತು. ಭಾರತದ ಅಭಿವೃದ್ಧಿಗೆ ಇಂಥ ಹೆಜ್ಜೆ ನಿರ್ಣಾಯಕವಾಗಿರುತ್ತೆ, ಇದನ್ನು ಪ್ರತ್ಯೇಕವಾಗಿ ಗಮನ ಹರಿಸಬೇಕು ನಾವು ಅಂತ ಹೇಳಿತ್ತು. ಅದರಂತೆ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ ಘೋಷಿಸಲಾಗಿದೆ. ಈಗ ಅದಕ್ಕೆ ಸುಮಾರು 16,300 ಕೋಟಿ ರೂಪಾಯಿ ಕೊಡೋಕು ಕೂಡ ಅಪ್ರೂವಲ್ ಕೊಡಲಾಗಿದೆ. ಹಾಗೆ ಮುಂದಿನ 7 ವರ್ಷಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗಳಿಂದ ಇದಕ್ಕೆ 34,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ಹರಿದು ಬರುತ್ತೆ. ದೇಶಕ್ಕೆ ಅಗತ್ಯ ಇರೋ ನಿಕೆಲ್, ಲಿಥಿಯಂ, ಕೊಬಾಲ್ಟ್ ಇನ್ನಿತರ ಮೆಟೀರಿಯಲ್ ಅನ್ನ ಹೊರತೆಗೆಯೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ, ವಿದೇಶಗಳ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ ಸರ್ಕಾರ ಲೆಕ್ಕಾಚಾರ ಹಾಕೊಂಡಿದೆ. ಇದೇ ವೇಳೆ ಖಾಸಗಿ ಸಂಸ್ಥೆಗಳನ್ನ ಕೂಡ ಇದರಲ್ಲಿ ಪ್ರಮುಖ ಪಾಲುದಾರನ್ನಾಗಿ ಮಾಡೋಕೆ ಹೊರಟಿರೋದು ಇಂಪಾರ್ಟೆಂಟ್. ಇಲ್ಲಿ ಸರ್ಕಾರದ ಈ ಹೆಜ್ಜೆ ಎಷ್ಟು ಅನಿವಾರ್ಯ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ನಾವು ಚೀನಾ ಕಡೆಗೆ ಒಂಚೂರು ನೋಡಬೇಕು. ಚೀನಾ ಎಲ್ರಿಗೂ ಗೊತ್ತು, ಜಗತ್ತಿನ ದೊಡ್ಡ ಫ್ಯಾಕ್ಟ್ರಿ. ಸಹಜವಾಗಿ ಆ ದೇಶದ ಮೇಲೆ ನಮಗೊಂದು ಜಲಸಿ ಇದೆ, ಶತ್ರುತ್ವನೂ ಇದೆ, ಜಲಸಿನೂ ಇದೆ, ಕಾಂಪಿಟೇಷನ್ ಇದೆ. ಆದರೆ ಚೀನಾ ಈ ಮಟ್ಟಕ್ಕೆ ಹೇಗೆ ಬೆಳೀತು? ಅದರ ಹಿಂದಿನ ಶಕ್ತಿ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ಕೃತಕ ಸೂರ್ಯನಿಂದ ಹಿಡಿದು ರೋಬೋ ನಾಯಿಗಳ ತನಕ, 6th ಜನರೇಷನ್ ಯುದ್ಧ ವಿಮಾನದಿಂದ ಹಿಡಿದು ಬುಲೆಟ್ ಟ್ರೈನ್ಗಳ ತನಕ ಎಲ್ಲದರಲ್ಲೂ ಚೀನಾ ನಮಗಿಂತ ಬಹಳ ಬಹಳ ಮುಂದಕ್ಕೆ ಹೋಗಿ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಅವರ ಪಾಲಿಸಿಗಳ ಜೊತೆಗೆ ದೊಡ್ಡ ಕಾರಣ ರೇರ್ ಅರ್ತ್ ಮೆಟೀರಿಯಲ್, ಮಿನರಲ್ ಅಥವಾ ಮೆಟಲ್ಸ್. ಅಮೆರಿಕ AI ಡೆವಲಪ್ ಮಾಡಿಕೊಂಡು ಆಟ ಕಟ್ಟೋಕೆ ಶುರು ಮಾಡಿದ್ರೆ ದಿಢೀರಂತ ಆ ಆಟ ಕೆಡಿಸಿ ಇಡೀ ಮಾರ್ಕೆಟನ್ನೇ ಅಲುಗಾಡಿಸೋ ತಾಕತ್ತು ಚೀನಾಗೆ ಬಂದಿದೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಈ ರೇರ್ ಅರ್ತ್ ಮೆಟಲ್ ಕಾರಣ. ಏನು ಒಂದಕ್ಕೊಂದು ಸಂಬಂಧನ ಹಿಂಗೆ ಅಂತ ನೀವು ಕೇಳ್ಬೋದು. ಅದು ಅರ್ಥ ಆಗಬೇಕು ಅಂದರೆ ರೇರ್ ಅರ್ತ್ ಮೆಟಲ್ಸ್ ಬಗ್ಗೆ ತಿಳ್ಕೋಬೇಕು. ಹೆಸರೇ ಹೇಳುವಂತೆವು ಅಪರೂಪದ ಖನಿಜ. ಸುಮಾರು 17 ಕೆಮಿಕಲ್ ಎಲಿಮೆಂಟ್ಸನ್ನು ಹೊಂದಿರೋ ಖನಿಜಗಳೇ ರೇರ್ ಅರ್ತ್ ಮೆಟಲ್ಸ್ ಅಥವಾ ಮಿನರಲ್ಸ್. ಇದರಲ್ಲಿ ಸೇರಿಯಂ ಬರುತ್ತೆ, ಡಿಸ್ಪ್ರೋಸಿಯಂ ಬರುತ್ತೆ, ಅವಿಯಂ ಬರುತ್ತೆ, ಯುರೋಪಿಯಂ ಬರುತ್ತೆ, ಗ್ಯಾಡಲಿನಿಯಂ ಬರುತ್ತೆ, ಹಾಲ್ನಿಯಂ ಬರುತ್ತೆ, ಲ್ಯಾಂಥನಮ್ ಬರುತ್ತೆ, ಲಿಥಿಯಂ, ನ್ಯೂಡಿಮಿಯಂ, ಪ್ರೆಸೋಡಿಯಂ, ಪ್ರೆಮಿಥಿಯಂ, ಸೆಮೇರಿಯಂ, ಸ್ಕ್ಯಾಂಡಿಯಂ, ಟರ್ಬಿಯಂ, ಥೂಲಿಯಂ, ಯಟಬೀಸಮ್ ಹಾಗೆ ಏಟ್ರಿಯಂಗಳು ಬರ್ತವೆ. ಇಲ್ಲಿ ತುಂಬಾ ಜನಕ್ಕೆ ಈ ಹೆಸರಿನ ಪರಿಚಯ ಕೂಡ ಇರದೇ ಇರಬಹುದು. ಹೀಗಾಗಿ ಇದೇನು ಅನ್ನನ ಚಿನ್ನನ ಜಗತ್ತನ್ನು ಆಳೋಕೆ ಏನಿದು ಅಂತ ಕೇಳ್ಬೋದು. ಆದರೆ ಸ್ನೇಹಿತರೆ ಗಮನ ಕೊಟ್ಟು ಕೇಳಿ, ನಿಜಕ್ಕೂ ಇವತ್ತು ಜಗತ್ತು ನಡೀತಿರೋದೇ ಈ ರೇರ್ ಅರ್ತ್ ಮೆಟೀರಿಯಲ್ಗಳಿಂದ. ಉತ್ಪ್ರೇಕ್ಷೆ ಅಲ್ಲ, ಈಗ ನೀವೆಲ್ಲ ಯೂಸ್ ಮಾಡೋ ಮೊಬೈಲ್, TV, ಕಿವಿಗೆ ಹಾಕೊಳ್ಳೋ ಇಯರ್ಬಡ್ಸ್, ಏರ್ಪಾಡ್ಸ್, ಮಿಕ್ಸಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಅಷ್ಟೇ ಯಾಕೆ, ಆಕಾಶದಲ್ಲಿ ಹಾರಾಡೋ ವಿಮಾನದಿಂದ ಕ್ಷಣದಲ್ಲೇ ಕೆಲಸ ಮಾಡೋ ಕಂಪ್ಯೂಟರ್ ತನಕ, ಆಸ್ಪತ್ರೆಯ ಮೆಷಿನರಿ, ವಿದ್ಯುತ್ ಉತ್ಪಾದಿಸುವ ವಿಂಡ್ ಟರ್ಬೈನ್, ಸೆಮಿ ಕಂಡಕ್ಟರ್, ಕಾರು, ಬಸ್ಸು, ಆಟೋ, ಸ್ಕೂಟರ್, ಒಟ್ಟಾರೆ ಇಡೀ ಟೆಕ್ನಾಲಜಿ ಲೋಕ, ಯಾಂತ್ರಿಕ ಜಗತ್ತಿನ ಆತ್ಮವಾಗಿ ಈ ಅಪರೂಪಕ್ಕೆ ಸಿಗೋ, ಇಡೀ ಒಂದು ದೊಡ್ಡ ಗುಡ್ಡವನ್ನೇ ಆಗಿದ್ರೆ ಒಂದಿಷ್ಟು ಸಿಗೋ ರೇರ್ ಅರ್ತ್ ಮೆಟಲ್ಸ್ ಅಥವಾ ಮೆಟೀರಿಯಲ್ ಕೆಲಸ ಮಾಡ್ತಿವೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ,
24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಈಗ ಯಾವುದೇ ಕ್ಷೇತ್ರ ತಗೊಂಡ್ರು ಅದಕ್ಕೆ ರೇರ್ ಅರ್ತ್ ಮೆಟಲ್ಸ್ ಬೇಕೇ ಬೇಕು. ಇಂಥ ರೇರ್ ಅರ್ತ್ ಮೇಲೆ ಚೀನಾದ ಹಿಡಿತ ಎಷ್ಟಿದೆ ಗೊತ್ತಾ? 10%, 20%, 70%. 70% ರೇರ್ ಅರ್ತ್ ಮೆಟಲ್ನ ಸಪ್ಲೈ ಚೈನ್ ಚೀನಾ ಕಂಟ್ರೋಲ್ನಲ್ಲಿದೆ. ಅರೆ ಪ್ರಕೃತಿ ಎಲ್ಲ ಚೀನಾದಲ್ಲೇ ಹಾಕಿಬಿಟ್ಟಿದ್ಯಾ ಭೂಮಿ ಅಡಿಗಡೆ? ಅಲ್ಲ, ಅವರೇ ಎಲ್ಲ ಉತ್ಪಾದನೆ ಮಾಡಲ್ಲ. ಅದರ ಹಿಂದೆ ದೊಡ್ಡ ಸ್ಟೋರಿ ಇದೆ. ಚೀನಾದ ಭಯಾನಕ ಗೇಮ್ ಇದೆ. ಬನ್ನಿ ಈ ಸ್ಟೇಟ್ಮೆಂಟ್ ನೋಡಿ. ಈಗ ಮಿಡಲ್ ಈಸ್ಟ್ನಲ್ಲಿ ತೈಲ ಇದೆ, ನಮ್ಮಲ್ಲಿ ರೇರ್ ಅರ್ತ್ ಇದೆ. ಎರಡನ್ನೂ ನಾವು ಒಂದೇ ರೀತಿ ನೋಡ್ಬೋದು. ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸ್ಟ್ರಾಟಜಿಕ್ ಆಗಿ ನಮಗೆ ಅಡ್ವಾಂಟೇಜ್ ಸಿಗುತ್ತೆ. ನಮ್ಮ ಪಾಲಿಗೆ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಈಗಿನ ಜಿನ್ಪಿಂಗೋ ಅದಕ್ಕಿಂತ ಹಿಂದೆ ದ ಹೂ ಜಿಂಟಾವೋ ಹೇಳಿದ್ದಲ್ಲ. ಚೀನಾದ ಮಾಜಿ ನಾಯಕ, ಆಧುನಿಕ ಚೀನಾದ ಶಿಲ್ಪಿ ಅಂತ ಕರೆಯಲಾಗೋ ಮಾವೋ ಅಲ್ಲ, ಮಾವೋನ ಆಧುನಿಕ ಚೀನಾದ ಶಿಲ್ಪಿ ಅಂತ ಕರೆಯಲ್ಲ. ಅವರ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಸಾಯ್ತಾರೆ, ಪ್ರಾಣ ಹೋಗುತ್ತೆ, ಕೋಟ್ಯಂತರ ಜನರದು ಅವರ ಈ ತುಗಲಕ ರೀತಿ ನೀತಿಗಳಿಂದಾಗಿ. ಆದರೆ ಚೀನಾವನ್ನು ಕಟ್ಟರ್ ಕರ್ಮಟ ಕಮ್ಯುನಿಸಂನಿಂದ ದೂರ ಎಳ್ಕೊಂಬಂದು ಆರ್ಥಿಕ ಉದಾರತೆಗೆ, ಕ್ಯಾಪಿಟಲಿಸಂ, ಅಮೆರಿಕವನ್ನು ನಾಚಿಸುವ ಕ್ಯಾಪಿಟಲಿಸಂ ಕಡೆಗೆ ಎಳ್ಕೊಂಡು ಹೋದ ಡೆಂಗ್ ಶಾಪಿಂಗ್ 1992ರಲ್ಲಿ ಹೇಳಿದ ಮಾತಿದು. ಸುಮಾರು 30 ವರ್ಷಗಳ ಹಿಂದೆನೇ ಈ ಮನುಷ್ಯನಿಗೆ ಆ ವಿಷನ್ ಇತ್ತು. ಡೆಂಗ್ ಶಾಪಿಂಗ್ಗೆ ಜಗತ್ತು ನಗಾಡ್ತಿತ್ತು, ಈ ಮನುಷ್ಯನಿಗೆ ಏನಾಗಿದೆ, ತೈಲಕ್ಕೂ ಹೋಗಿ ಇದಕ್ಕೂ ಕಂಪೇರ್ ಮಾಡ್ತಿದ್ದಾರಲ್ಲ, ಏನೋ ರೇರ್ ಅರ್ತ್ ಅಂತ ಹೇಳ್ತಾ ಇದ್ರು. ಚೀನಾ ಕೈಲಿ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತ ಆಡ್ಕೊಳ್ತಾ ಇತ್ತು ಜಗತ್ತು. ಆದರೆ ಹಾಗೆ ಆಡಿಕೊಂಡು ಸುಮ್ಮನಾಗುವಷ್ಟರಲ್ಲಿ ಚೀನಾ ಕೆಲವೇ ವರ್ಷಗಳಲ್ಲಿ ಜಗತ್ತು ಅಂದುಕೊಳ್ಳೋದನ್ನು ಮಾಡಿ ತೋರಿಸ್ತು. ಇಲ್ಲಿ ಚೀನಾ ನಿಜಕ್ಕೂ ಎಂಥ ಆಟ ಆಡಿಬಿಡ್ತು ಅಂದರೆ ಆ ಆಟದಲ್ಲಿ ಮುಂದೆ ಅವರಿಗೆ ಪ್ರತಿಸ್ಪರ್ಧಿಗಳೇ ಇಲ್ಲ ಅನ್ನೋ ರೀತಿ ಆಯಿತು. ಚೀನಾ ಆದರೆ ಕೊತ ಕುದಿಯೋ ಅಮೆರಿಕ ಕೂಡ ಪಾತ್ರೆ ಹಿಡ್ಕೊಂಡು ರೇರ್ ಅರ್ತ್ ಕೊಡಿ ಅಂತ ಚೀನಾ ಬಾಗಿಲಿಗೆ ಬರುವಷ್ಟು ಏಕಸ್ವಾಮ್ಯ ಸಾಧಿಸಿದೆ. ಅರೆ ಅಮೆರಿಕ ಕೈಯಲ್ಲಿ ಯಾಕೆ ಆಗಲ್ವಾ ಅಂತ ನೀವು ಕೇಳ್ಬೋದು. ಅದನ್ನೇ ನಾವು ಚೀನಾ ಆಡಿದ ಆಟ ಅಂತ ಕರೆದಿದ್ದು. ಯಾಕಂದರೆ ಇಂಟ್ರೆಸ್ಟಿಂಗ್ ನೋಡಿ, ಇದು ಗಮನ ಕೊಡಿ. ಜಗತ್ತಲ್ಲಿರೋ ಒಟ್ಟು ರೇರ್ ಅರ್ತ್ ರಿಸರ್ವ್ನಲ್ಲಿ ಚೀನಾದ ಬಳಿ ಇರೋದು, ಅದಿರಿರೋದು 34% ಮಾತ್ರ. ಅಫ್ಕೋರ್ಸ್ ಇದು ಸಣ್ಣ ನಂಬರ್ ಅಲ್ಲ. ಆದರೆ ಮಾರ್ಕೆಟ್ ಸಪ್ಲೈ ಚೈನ್ ಮೇಲೆ 70% ಕಂಟ್ರೋಲ್ ಇದೆ ಅಂದರೆ ಅದರ ಅರ್ಧನೂ ಇಲ್ವಲ್ಲ. ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ ಅಷ್ಟೇ ಇದೆಯಲ್ಲ, 34% ಅಷ್ಟೇ ಅದಿರಿರೋದು. ಮತ್ತೆ ಹೆಂಗೆ 70% ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾರೆ? ಹೆಚ್ಚು ಕಮ್ಮಿ ಜಗತ್ತಿನ 90% ರೇರ್ ಅರ್ತ್ ಪ್ರೊಡಕ್ಷನ್ ಚೀನಾದಲ್ಲಿ ಹೇಗೆ ಮಾಡ್ತಾರೆ? ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಎಲ್ಲ, ಇದು ಪ್ರಶ್ನೆ ಅಲ್ವಾ? ಇದಕ್ಕೆ ಚೀನಾ ವರ್ಷಗಳಿಂದ ಹೆಣೆದಿರೋ ಸ್ಟ್ರಾಟಜಿ ಮತ್ತು ಅವರು ಜಗತ್ತಿನ ಸುತ್ತ ಹೆಣೆದಿರೋ ಬಲೆ ಕಾರಣ. ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಚೀನಾ ಬೇರೆ ಬೇರೆ ದೇಶಗಳಲ್ಲಿ ಗಣಿಗಾರಿಕೆ ಮಾಡ್ತಿದೆ ಅನ್ನೋದನ್ನು ಕೇಳಿರ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಅವರು ಹೆಚ್ಚು ಫೋಕಸ್ ಮಾಡಿರೋದು ಇದೇ ರೇರ್ ಅರ್ತ್ ಮೆಟಲ್ಸನ್ನು. ಆಫ್ರಿಕಾ, ದಕ್ಷಿಣ ಅಮೆರಿಕದಂತಹ ರಾಷ್ಟ್ರಗಳಿಗೆ ನುಗ್ಗಿ ತೋಡಿ ಅವರಿಗೆ ಡಾಲರ್ಸ್ ಆಸೆ ತೋರಿಸಿ ಅಲ್ಲಿ ಬಗದು ಮಣ್ಣನ್ನು ಹಡಗಲ್ಲಿ ತುಂಬಿ ತಗೊಂಬಂದು ಇಲ್ಲಿ ಪ್ರೊಸೆಸ್ ಮಾಡ್ತಾರೆ. ಇದರಿಂದ ಜಗತ್ತಿಗೆ ಬೇಕಿರೋ ರೇರ್ ಅರ್ತ್ ಎಲ್ಲ ಚೀನಾ ಮುಷ್ಟಿಗೆ ಸಿಕ್ಕಾಕೊಂಡಿದೆ. ಇಲ್ಲಿ ಅಮೆರಿಕ ಯಾಕೆ ಕೈಕಟ್ಟಿ ಕೂತಿದೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ರೇರ್ ಅರ್ಥನ್ನು ತೆಗೆಯೋದು ಎಷ್ಟು ಕಷ್ಟನೋ ಅದನ್ನು ಪ್ರೊಸೆಸ್ ಮಾಡೋದು ಅಷ್ಟೇ ಕಷ್ಟ. ಒಂದು ಲಾರಿ ಕಚ್ಚಾ ಮಣ್ಣನ್ನು ತೆಗೆದು ರೇರ್ ಅರ್ತ್ ಇರೋ ಮಣ್ಣನ್ನು ತಗೊಂಡು ಹೋಗಿ ಪ್ರೊಸೆಸಿಂಗ್ ಮಾಡಿದ್ರೆ ಕೈಗೆ ಸಿಗೋದು ಹಿಡಿಯಷ್ಟು ರೇರ್ ಅರ್ತ್ ಮೆಟಲ್ ಮಾತ್ರ. ಇಷ್ಟು ದೊಡ್ಡ ಬೆಟ್ಟ ಆಗಿದ್ರೆ ಇಷ್ಟು ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ. ಜೊತೆಗೆ ಅದರ ಪ್ರೊಸೆಸಿಂಗ್ ದೊಡ್ಡ ಮಟ್ಟದ ಶ್ರಮ ಮತ್ತು ಹಣ ಕೇಳುತ್ತೆ. ವಾತಾವರಣವೂ ಹಾಳಾಗುತ್ತೆ. ದೊಡ್ಡ ಮಟ್ಟದ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಅದನ್ನು ಅಮೆರಿಕದಂಥ ಡೆಮೋಕ್ರಸಿಗಳಲ್ಲಿ ಗಲಾಟೆ ಆಗಿಬಿಡುತ್ತೆ. ವಿಲೇವಾರಿ ಮಾಡೋದು ಕಷ್ಟ. ಅಲ್ಲದೆ ಸರಿಯಾದ ಕಾರ್ಮಿಕರು ಸಿಗೋದಿಲ್ಲ ಕಮ್ಮಿ ವೆಚ್ಚಕ್ಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೈಗಾರಿಕೆಗಳು ವಾತಾವರಣವನ್ನು ವಿಷಯುಕ್ತ ಮಾಡ್ತವೆ. ಪರಿಸರ ಕಾನೂನು ಗಟ್ಟಿರೋ ಅಮೆರಿಕದಲ್ಲಿ ಡಿಫಿಕಲ್ಟ್ ಟಾಸ್ಕ್. ಆದರೆ ಚೀನಾದಲ್ಲಿ ಕ್ಯಾಪಿಟಲಿಸಂ, ಕಮ್ಯುನಿಸಂ ಕಾಕ್ಟೇಲ್ನ ಡಿಕ್ಟೇಟರ್ಶಿಪ್ ಇದೆ. ಚೀನಾದಲ್ಲಿ ಶಿಂಜಿಯಾಂಗ್ ಪ್ರಾಂತ್ಯ, ಈ ಕಡೆ ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಜನವಸತಿ ಇಲ್ಲ. ಕಠಿಣ ಪರಿಸರ ಕಾನೂನೆಲ್ಲ ಕೇಳೋದೇ ಬೇಡ ನೀವು ಚೀನಾದಲ್ಲಿ. ಹೀಗಾಗಿ ಎಂಟೈರ್ ಮಾರ್ಕೆಟ್ ಚೀನಾ ಕಂಟ್ರೋಲ್ ಮಾಡ್ತಿದೆ. ಇದರ ಪರಿಣಾಮ ಅಮೆರಿಕ ತನ್ನ ದೇಶದಲ್ಲಿ ರೇರ್ ಅರ್ತ್ ಮೈನಿಂಗ್ ಮಾಡಿದ್ರೂ ಕೂಡ ಮಣ್ಣು ತುಂಬಿಟ್ಟು ಆ ಮಣ್ಣಿನ ರಾಶಿನ ಹಡಗಲ್ಲಿ ಹಾಕಿ ಚೀನಾ ಕಳಿಸ್ತಾರೆ ಪ್ರೊಸೆಸಿಂಗ್ ಮಾಡಿಕೊಡಿ ಅಂತ. ಚೀನಾ ಹೆಂಗೆ ದುಡ್ಡು ಮಾಡುತ್ತೆ ಅಂದರೆ ಅದನ್ನು ತರಿಸಿಕೊಳ್ಳೋಕ್ಕೂ ಸುಂಕ, ಇಲ್ಲಿ ಪ್ರೊಸೆಸಿಂಗ್ ಮಾಡೋಕ್ಕೂ ಸುಂಕ, ವಾಪಸ್ ರಿಫೈನ್ಡ್ ರೇರ್ ಅರ್ತ್ ಮೆಟಲ್ಸನ್ನು ಕಳಿಸೋಕ್ಕೂ ಸುಂಕ. ಎಲ್ಲದರಲ್ಲೂ ಸುಂಕ ಮತ್ತು ಅದರ ಒರಿಜಿನಲ್ ಪ್ರೈಸ್ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ತಾ ಇದೆ. ಇನ್ನು ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಭಾರತದ ಅತಿ ದೊಡ್ಡ ರೇರ್ ಅರ್ತ್ ಪೂರೈಕೆದಾರ ಕೂಡ ಶತ್ರು ಚೀನಾನೇ, ಶತ್ರು. ಆದರೆ ಈಗ ಅದನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಭಾರತ ಮೊದಲ ಹೆಜ್ಜೆ ಇಡ್ತಾ ಇದೆ. ಹಾಗೆ ನೋಡಿದ್ರೆ ಜಗತ್ತಲ್ಲಿ ಅಮೆರಿಕಗಿಂತ ಹೆಚ್ಚಿನ ರೇರ್ ಅರ್ತ್ ನಮ್ಮ ಹತ್ರ ಇದೆ. ಚಾರ್ಟ್ ನೋಡ್ತಾ ಇದ್ದೀರಿ. ವರ್ಲ್ಡಲ್ಲಿ 12 ಕೋಟಿ ಮೆಟ್ರಿಕ್ ಟನ್ ಅಷ್ಟು ರೇರ್ ಅರ್ತ್ ಮೆಟೀರಿಯಲ್ ಇದ್ದರೆ ಚೀನಾದು 4 ಕೋಟಿ ಇದೆ, ವಿಯೆಟ್ನಾಂ, ಬ್ರೆಜಿಲ್ 2 ಕೋಟಿ ಇದೆ, ರಷ್ಯಾ 1.2 ಕೋಟಿ ಮೆಟ್ರಿಕ್ ಟನ್, ಭಾರತ ಕೂಡ 69 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರೇರ್ ಅರ್ತ್ ಮೆಟೀರಿಯಲ್ ಇಟ್ಕೊಂಡಿದೆ. ಆದರೆ ಅದನ್ನು ಹೊರತೆಗೆಯೋಕೆ ನಾವು ಮನಸ್ಸು ಮಾಡಿರಲಿಲ್ಲ.
2020ರಲ್ಲಿ ಸರ್ಕಾರ ಕೊಟ್ಟಿರುವ ಅಂಕಿಅಂಶದ ಪ್ರಕಾರ ಭಾರತ ಲಿಥಿಯಂ, ಕೊಬಾಲ್ಟ್, ನಿಕೆಲ್ ಇತ್ಯಾದಿ ಅಗತ್ಯದ ಮಿನರಲ್ಸ್ ಅನ್ನ 100% ಆಮದು ಮಾಡಿಕೊಳ್ತಿದೆ. 100% ಇಂಪೋರ್ಟ್. ಜಾಸ್ತಿ ಕೊಡ್ತಿರೋದು ಯಾರು? ಶತ್ರು ಚೀನಾ. ಅಯ್ಯೋ, ಈಗ ಅಲ್ಲಲ್ಲಿ ಗಣಿಗಾರಿಕೆ ಶುರು ಮಾಡ್ಕೊಂಡಿದ್ದೀವಿ ನಾವು, ಆದರೆ ಪೂರ್ತಿಯಾಗಿ ನಾವು ಇಂಡಿಪೆಂಡೆಂಟ್ ಆಗಿಲ್ಲ. ಹೆಚ್ಚಾಗಿ ಚೀನಾದಿಂದ, ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಭಾರತ ಕ್ಲೀನ್ ಎನರ್ಜಿಗಳಿಗೆ ಈಗ ಮುಖ ಮಾಡ್ತಿದೆ, ಆದರೆ ಅದನ್ನು ಎಫೆಕ್ಟಿವ್ ಆಗಿ ಮಾಡೋಕೆ ನಮ್ಮಲ್ಲಿ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ ಯಾಕೆ ನಾವು ಜಾಗತಿಕವಾಗಿ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ, ಕಾಸ್ಟ್ ವಿಚಾರದಲ್ಲಿ ಚೀನಾ ಕಾಂಪೀಟ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದೇ ರೇರ್ ಅರ್ತ್ ಮೆಟಲ್ಸ್ ಕಾರಣ, ಅದರ ಕೊರತೆ ಕಾರಣ. ಹೀಗಾಗಿ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಝೀರೋ ಎಮಿಷನ್ ಸಾಧಿಸಬೇಕು, ಉತ್ಪಾದಕ ರಾಷ್ಟ್ರ ಆಗಬೇಕು, ಕೈಗಾರಿಕೆ ಬೆಳೆದು ಉದ್ಯೋಗ ಸಿಗಬೇಕು ಅಂದರೆ ಇಂಥವುಗಳ ಅಗತ್ಯ ತುಂಬ ಮುಖ್ಯ. ಜೊತೆಗೆ ಜಿಯೋ ಪಾಲಿಟಿಕ್ಸ್ ಕಾರಣದಿಂದ, ಚೀನಾದ ಸಂಭಾವ್ಯ ಬೆದರಿಕೆಗಳಿಂದ, ಶತ್ರು ಅಲ್ವಾ ಸ್ವಾಮಿ, ಯಾವ ಕೈ ಕೊಡ್ತಾರೆ ಅಂತ ಹೆಂಗೆ ಹೇಳೋದು? ಹೀಗಾಗಿ ಈ ವಿಚಾರದಲ್ಲಿ ನಾವು ಸ್ವಾವಲಂಬನೆ ಸಾಧಿಸೋದು, ಒಂದು ಹೆಜ್ಜೆನಾರು ಇಡೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಹೆಜ್ಜೆಯನ್ನು ಈಗ ಇಡಲಾಗಿದೆ. ಯಾಕಂದರೆ ಚೀನಾ ಈ ರೇರ್ ಅರ್ತ್ ಮೆಟೀರಿಯಲನ್ನು ಬರೀ ವ್ಯಾಪಾರದ ವಸ್ತುವಾಗಿ ಮಾಡಿಕೊಂಡಿಲ್ಲ. ಗಲ್ಫ್ನ ರಾಷ್ಟ್ರಗಳು ಹೇಗೆ ತೈಲವನ್ನು ಶಸ್ತ್ರವಾಗಿ ಬಳಸ್ತಾರೋ, ಚೀನಾನು ಅದನ್ನು ಶತ್ರುಗಳ ವಿರುದ್ಧ ವೆಪನ್ ಆಗಿ ಯೂಸ್ ಮಾಡ್ತಿದೆ. ಒಂದು ಎಕ್ಸಾಂಪಲ್ ನೋಡಿ, 2010ರಲ್ಲಿ ಜಪಾನ್ ದ್ವೀಪಗಳ ಹತ್ತಿರಕ್ಕೆ ಚೀನಾದ ಹಡಗು ಬಂದಿತ್ತು. ಅದನ್ನು ಜಪಾನ್ ಸೇನೆ ಅರೆಸ್ಟ್ ಮಾಡ್ತು. ಇದರಿಂದ ಉಭಯ ದೇಶಗಳ ಸಂಬಂಧ ಹಳಸ್ತು. ತಕ್ಷಣ ಅವರಿಗೆ ಹೋಗ್ತಾ ಇದ್ದ ರೇರ್ ಅರ್ತ್ ಮೆಟಲ್ ಸಪ್ಲೈಯನ್ನು ಚೀನಾ ಸ್ಟಾಪ್ ಮಾಡಿ ಉಸಿರುಗಟ್ಟಿಸ್ತು. ಇದರ ಪರಿಣಾಮ ಜಪಾನ್ ಒದ್ದಾಡಿಬಿಡ್ತು. ಇದರಿಂದ ಜಪಾನ್ನಲ್ಲಿ ಈ ರೇರ್ ಅರ್ತ್ ಮೆಟಲ್ನ ಬೆಲೆ ವಿಪರೀತ ಜಾಸ್ತಿ ಆಯಿತು. ಅದನ್ನು ಬಳಸೋ ಎಲ್ಲ ವಸ್ತುಗಳ ಬೆಲೆ ಕೂಡ ಆಕಾಶಕ್ಕೆ ಮುಟ್ತು. ಅಷ್ಟೇ ಅಲ್ಲ, ಅಮೆರಿಕದ F-35 ಯುದ್ಧ ವಿಮಾನ, ಅಮೆರಿಕದ ಸಬ್ಮರೀನ್ಗಳು, ಅಮೆರಿಕದ ಯುದ್ಧ ನೌಕೆಗಳಲ್ಲೂ ಕೂಡ ಇದೇ ಚೀನಾದಿಂದ ಬರೋ ರೇರ್ ಅರ್ತ್ ಮೆಟಲನ್ನು ಯೂಸ್ ಮಾಡಲಾಗ್ತಿದೆ. ಕೆಲವೊಂದು ಸಲ ಚೀನಾ ಇದನ್ನು ಗೂಢಚರ್ಯ ಮಾಡೋಕ್ಕೂ ಬಳಸಿದೆ ಅನ್ನೋ ಆರೋಪವನ್ನು ಮಾಡಲಾಗ್ತಿದೆ. 4-5 ವರ್ಷಗಳ ಹಿಂದೆ ಬಗ್ಗೆ ದೊಡ್ಡ ಕೋಲಾಹಲ ಉಂಟಾಗಿತ್ತು. ಹೀಗಾಗಿ ಭಾರತಕ್ಕೆ ಶತ್ರು ಚೀನಾದ ಮೇಲೆ ಬಹಳ ಡಿಪೆಂಡ್ ಆಗೋದು ಒಳ್ಳೆ ಲಕ್ಷಣ ಅಲ್ಲ. ಹಾಗಂತ ಪೂರ್ಣ ಸ್ವಾವಲಂಬನೆ ಸಾಧಿಸಿಬಿಡೋಕೆ ತಟ್ಟಂತ ಆಗುತ್ತೆ ಅಂತನೂ ಅಲ್ಲ. ಬಹಳ ಡಿಫಿಕಲ್ಟ್ ಪ್ರೋಸೆಸ್ ಈಗ ಶುರುವಾಗಿದೆ ಅಷ್ಟೇ. ಅಟ್ಲೀಸ್ಟ್ ನಮ್ಮದೇ ಯುದ್ಧ ವಿಮಾನಕ್ಕೆ, ನಮ್ಮ ಆಯುಧಗಳು, ಸೈನಿಕರು ಬಳಸೋ ಡಿವೈಸ್ಗಳಿಗಾದರೂ ಕೂಡ ಅಟ್ಲೀಸ್ಟ್ ರೇರ್ ಅರ್ತ್ ಮೆಟೀರಿಯಲನ್ನು ನಾವೇ ಮಾಡ್ಕೊಳ್ಳೋ ರೀತಿ, ಸ್ವಾವಲಂಬಿಗಳಾಗೋ ರೀತಿನಾದರೂ ಆಗಲೇಬೇಕಲ್ವ ಸ್ವಾಮಿ. ಹಾಗಾಗಿ ಇದು ಮಹತ್ವ ಪಡ್ಕೊಳ್ಳುತ್ತೆ. ಸದ್ಯ ಆಫ್ರಿಕಾದಲ್ಲಿ ಈ ರೇರ್ ಅರ್ತ್ ಮೆಟಲ್ ಭಂಡಾರನೇ ಇದೆ. ಈಗ ಆಲ್ರೆಡಿ ಸಾಕಷ್ಟು ರಾಷ್ಟ್ರಗಳು, ಅದರಲ್ಲೂ ಕೂಡ ಉತ್ತರ ಆಫ್ರಿಕಾ ಭಾಗದಲ್ಲಿ ಭಾರತ ಕೂಡ ದೊಡ್ಡ ಮಟ್ಟದ ರಾಜತಾಂತ್ರಿಕ ಸಂಬಂಧ, ಆರ್ಥಿಕ ಸಂಬಂಧವನ್ನು ಚೆನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ಆಫ್ರಿಕಾ ನಮ್ಮ ಖನಿಜ ಅಗತ್ಯತೆಗಳನ್ನು ಪೂರೈಸುತ್ತೆ ಅಂತ ಹೇಳ್ತಿದೆ. ಜಾಂಬಿಯಾ, ನಮೀಬಿಯಾ, ಕಾಂಗೋ, ಗಾನಾ, ಮೊಜಾಂಬಿಕ್ಗಳ ಈ ರಾಷ್ಟ್ರಗಳೊಂದಿಗೆ ನಾವು ಮಾತುಕತೆ ಕೂಡ ನಡೆಸ್ತಾ ಇದ್ದೀವಿ. ಆ ಭಾಗದಲ್ಲಿ ನಮ್ಮ ಪ್ರಭಾವ ಇರಬೇಕು ಅಂದರೆ, ಆ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಈ ಪ್ರಯತ್ನ ಇಂಪಾರ್ಟೆಂಟ್. ಇನ್ನು ಹೊಸ ಮಿಷನ್ ಅಡಿಯಲ್ಲಿ ದೇಶದ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ದೇಶದ ಒಳಗೆ ಮತ್ತು ದೇಶದ ಹೊರಗೂ ಕೂಡ ಒಪ್ಪಂದ ಮಾಡಿಕೊಂಡು ಮೈನಿಂಗ್ ಮಾಡ್ತಾರೆ. ಈಗ ಅದಕ್ಕೆ ಸರ್ಕಾರವೇ ಸಪೋರ್ಟ್ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ GSI ಅಂದರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 368 ಪ್ರಾಜೆಕ್ಟ್ಸನ್ನು ಕೈಗೊಂಡಿದೆ. 195 ಪ್ರಾಜೆಕ್ಟ್ಸ್ ಇನ್ನೂ ನಡೀತಾ ಇದೆ. ಈಗ 16,000 ಕೋಟಿಯಲ್ಲಿ ಸುಮಾರು 4,000 ಕೋಟಿ ರೂಪಾಯಿಯನ್ನ ಈ ಸಂಸ್ಥೆಗೆ ಅಲೋಕೇಟ್ ಮಾಡಿದ್ದಾರೆ. ಇದರಿಂದ ದೇಶದಲ್ಲಿ ಯಾವೆಲ್ಲ ಕಡೆ ರೇರ್ ಅರ್ತ್ ಮೆಟಲ್ ಸಿಗುತ್ತೆ ಅದನ್ನ ಪತ್ತೆ ಮಾಡ್ತಾರೆ. ಅಗೇನ್ ಆಗ್ಲೇ ಹೇಳಿದ ಹಾಗೆ 30 ವರ್ಷಗಳ ಹಿಂದೆನೆ ಚೀನಾದಲ್ಲಿ ಡೆಂಗ್ ಶಾಪಿಂಗ್ ಅಷ್ಟೊಂದು ವಿಷನರಿಯಾಗಿ ಥಿಂಕ್ ಮಾಡಿ ಹೆಜ್ಜೆ ಇಟ್ಟಿದ್ರು. ಆಲ್ರೆಡಿ ಚೀನಾ ಏಕಸ್ವಾಮ್ಯ ಸಾಧಿಸಿಬಿಡ್ತು. ನಾವು ಈಗ ಮೊದಲ ಹೆಜ್ಜೆ ಇಡ್ತಾ ಇದ್ದೀವಿ, ಫಸ್ಟ್ ಸ್ಟೆಪ್. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.